ವಿಷಯದಲ್ಲಿ ಕಾರಣಕ್ಕೆ ಶರಣಾಗಿದ್ರೆ ತಲೆ ಕತ್ತರಿಸಿ ತೀರ್ಮಾನ ನಾನು ಮಾಡಿ ಬದುಕಬೇಕೆಂದಿದ್ದೆ ಶಿವವನ್ನು ಪಡೆಯಲು ಪತಿಯನ್ನು ಕಳೆಯಿರಿಸಿ ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಮಾಲಿನಿಯ ಗರ್ಭದಲ್ಲಿ ಹುಟ್ಟಿಕೊಂಡ ನಿನ್ನ ನಾಶಕ್ಕಾಗಿ ಬಂದವಳು ಅಷ್ಟಭುಜೆ ಅಯೋನಿಜೆ ವಾಹಿನಿ
ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನ ಅಂತ ಹೋರಾಡಿದವಳಿದ್ದೆ. 10ನೇ ದಿನದಂದು ಖಳವೇಷವನ್ನೇ ಮಾಡಲಿ ವಿಜಯವನ್ನು ಸಾಧಿಸಿದವಳಿದ್ದೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲು ನೆರೆದ ಭಕ್ತರು ಶ್ರದ್ಧಾ ಭಾವದಿಂದಲೇ ನನ್ನನ್ನೇ ನುತಿಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಒಲಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಳ್ಳುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನಿನಗೆಲ್ಲ ಮಗನೇ. ಸೇರಿಕೋ ನಾಗವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮೆರೆಕಂದ. ಕಷ್ಟ ಬಂತು ಏನು ಮಾಡಲಮ್ಮ. ನೇರವಾಗಿ ತುಯಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ನನ್ನನ್ನು ನುತಿಗೆಯುವ ಬೇಡಿ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ ನಿರ್ಭಯನಾಗಿ.